ನಿವೃತ್ತ ಐಜಿಪಿ ಆದಂಥ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ PFI ನಂಟು ಇದೆ ಅನ್ನುವಂಥ ಆರೋಪವನ್ನು ಮಾಜಿ DYSP ಆದಂತಹ ಅನುಪಮಾ ಶೆಣೈ ಅವರು ಆರೋಪ ಹೊರಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅನುಪಮಾ ಶೆಣೈ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗ್ತೀನಿ. PFI ನಂಟು ಇದೆ ಅನ್ನುವಂಥ ಆರೋಪವನ್ನು ಹೊರಿಸ್ತೀರಿ. ಯಾವ ಆಧಾರದ ಮೇಲೆ ನಂಟು ಇದೆ ಅಂತ ಹೇಳ್ತೀರಿ ನೀವು? ನನಗೆ ಅನಿಸುತ್ತೆ DG ಮತ್ತು IGP ಆಗಿದ್ದ ಓಂ ಪ್ರಕಾಶ್ ಅವರು 2016ರ ಅವಧಿಯಲ್ಲಿ ಒಂದು 2-3 ವರ್ಷಗಳ ಕಾಲ ಅವರು DG ಮತ್ತು IGP ಆಗಿದ್ದರು. ಪ್ರಾಯಶಃ ಆ ಸಂದರ್ಭದಲ್ಲಿ ಹಲವಾರು PFI ಮೆಂಬರ್ಸ್ಗಳನ್ನು ಪೊಲೀಸ್ ಇಲಾಖೆಯೊಳಗೆ ರಿಕ್ರೂಟ್ ಮಾಡೋದಕ್ಕಾಗಿ ಅವರ ಸಂಪರ್ಕ ಮಾಡಿದ್ದಿರ್ಬೋದು ಅಂತ. ಬಳಿಕ ನಿವೃತ್ತರಾದ ಮೇಲೆ ಅವರಿಗೆ ಯಾರು PFI ಮೆಂಬರ್ಸ್ಗಳಿಗೆ ಬೇರೆ ಯಾರು ಸಿಕ್ಕದೇ ಇದ್ದಿರ್ಬೋದು. ಅಂದರೆ ಆನಂತರ ಪ್ರವೀಣ್ ಸೂದ್ ಅವರು DG ಆ್ಯಂಡ್ IGP ಆದರು, ಮತ್ತು ಅಲೋಕ್ ಮೋಹನ್ ಅವರು ಆದರು. ಅವರನ್ನು ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸ್ತದೆ. ಹಾಗಾಗಿ ಇವರೇ ಹಳೆಯ DG ಮತ್ತು IGP ಅವರನ್ನು ಸಂಪರ್ಕಿಸಿ ಈಗ ಕೆಲಸ ಇಲ್ಲದೆ ಕೂತಿರುವ, ಅದು PFI ಬ್ಯಾನ್ ಆದಮೇಲೆ ಕೆಲಸ ಇಲ್ಲದೆ ಕೂತಿರುವ PFI ಸಂಘಟನೆಯ ಮೆಂಬರ್ಸ್ಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಸೇರಿಸುವ ಉದ್ದೇಶದಿಂದ ಎರಡನೇ ಪ್ರಯತ್ನ ಮಾಡೋಣ ಅಂಥೇಳಿ ಏನಾದರೂ ಆ ವಿಚಾರವಾಗಿ ಚರ್ಚೆಯಾಗಿ ದೊಡ್ಡ ಗಲಾಟೆಯಾಗಿ ಕೊಲೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಹೇಳಿದ ಪ್ರಕಾರ ಅಂದರೆ ಮೆನ್ಷನ್ ಮಾಡಿದ ಪ್ರಕಾರ ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೋಸ್ಕರ ಗೃಹ ಮಂತ್ರಿ ಆಗಿರೋ CM ಆಗಿರ್ಬೋದು ಪಲ್ಲವಿ ಅವರನ್ನು ಸಿಲುಕಿಸಿದ್ದಾರೆ ಅಂತ ಒಂದು ಮೆನ್ಷನ್ ಮಾಡಿದ್ರಿ. ಯಾಕೆ ಸಿಲುಕಿಸಿದ್ದಾರೆ? ಓಲೈಕೆ ಏನು ಓಲೈಕೆ ಅಂತ? ಸರ್ಕಾರದ ಮಟ್ಟದಲ್ಲಿ ಇವಾಗ ಅಲ್ಲಿ ಇವರು G ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಯಾರು ಸರ್ಕಾರವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ, ಹಗ್ಗಜಗಾಟ ನಡೀತಾ ಇರುವಂಥದ್ದು. ಆ್ಯಂಡ್ ಆಬ್ವಿಯಸ್ಲಿ ಮುಸಲ್ಮಾನರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ, SC/ST ಕಮ್ಯುನಿಟಿಯವರು ಡಾಕ್ಟರ್ G ಪರಮೇಶ್ವರ್ ಪರವಾಗಿ ಲಾಬಿ ಮಾಡ್ತಾ ಇರ್ತಾರೆ. ಲಾಬಿಂಗ್ ಇದಲ್ಲ, ಏನು ನಾನು ಕಾಳಜಿ ಅಂತ ಹೇಳೋದಿಲ್ಲ. ಸೊ ದಟ್ ಕಂಟ್ರೋಲ್ ಯಾರಿಗೆ ಸಿಗುತ್ತೆ ಅಂದರೆ ಸುತ್ತಮುತ್ತಲಿರೋ ಲಾಬಿಯೇ ಒಂಥರ ಮಾಫಿಯಾ ಆಗಿಬಿಟ್ಟಿದೆ ಇವಾಗ. ಅವರನ್ನು ಕೂತ್ಕೊಳ್ಳಿಸಿರೋದಷ್ಟೇ, ಇವರುಗಳು ಕಂಟ್ರೋಲ್ ಮಾಡೋದು ಆಮೇಲೆ ಯಾರು ಇರುವ ಲಾಬಿ ಮತ್ತು ಮಾಫಿಯಾಗಳು. ಸೊ ಆ ಟಸಲಲ್ಲಿ ಇವರು ಯಾರು DG ಮತ್ತು IGP ಒಬ್ಬ ಬಲಿಪಶು. ಆ್ಯಂಡ್ ಆ ಬಲಿಪಶು ಆಗಿದ್ದನ್ನು ಹೊರಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ಪಲ್ಲವಿ ಮತ್ತು ಕೃತಿಯವರೇ ಈ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಹೇಳಿಬಿಟ್ಟು ಅದನ್ನು ತನಿಖೆಯನ್ನು ಹಳ್ಳ ಹಿಡಿಸುವ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಂ ಪ್ರಕಾಶ್ ಅವರಿಗೆ ಈ PFI ನಂಟು ಇದ್ದರೆ ಅವರನ್ನೇ ಯಾಕೆ ಹತ್ಯೆ ಮಾಡಬೇಕು ಅಂತ? PFI ಉಗ್ರ ಸಂಘಟನೆ, ಅವರಿಗೆ ಯಾವಾಗ ಕೋಪ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ DG IGP ಅವರಿಗೆ ಈಗ ನಿವೃತ್ತರು, ಅವರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಹಿಂದಿನ ರೀತಿಯಲ್ಲಿ PFI ಮೆಂಬರ್ಸ್ಗಳನ್ನು ಗೃಹ ಇಲಾಖೆ ಒಳಗೆ ರಿಕ್ರೂಟ್ ಮಾಡಲಿಕ್ಕೆ. ಹಾಗಾಗಿ ಅವ್ರು ಮಾಡಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಆಗಿ ಇದು ಮಾಡಿರ್ಬೋದು. ಅಥವಾ ಬೇರೆ ಏನೋ PFI ಸಂಘಟನೆ ಒಟ್ಟಿಗೆ ಇನ್ನೂ ಬೇರೆ ಏನೋ ವ್ಯವಹಾರಗಳು ಇದ್ದಿರ್ಬೋದು. ಅದನ್ನು ಹೇಳಬೇಕು ಪಲ್ಲವಿಯವರೇ, ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಪಲ್ಲವಿಯವರಿಗೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರ್ಬೋದು. ಬಟ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡದೇ ಇದ್ದರೆ ಅದು ವಿಷಯ ಮುಚ್ಚಿ ಹೋಗುತ್ತೆ. ಮತ್ತು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸರು ಯಾರು, PFI ಮೆಂಬರ್ಸ್ ಯಾರು ಅಂತ ಗೊತ್ತಾಗದೇ ಇರ್ಬೋದು. ಸರ್ಕಾರದ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ರೆ, ಅಂದರೆ UT ಖಾದರ್, ಗೃಹ ಮಂತ್ರಿ, CM ಈ ರೀತಿಯಾದಂಥ ಹೆಸರುಗಳನ್ನು ಕೂಡ ಉಲ್ಲೇಖಿಸಿದ್ರಿ. ಇದು ಯಾಕೆ ಅಂತ? ನಾನು ಕಳೆದ ವರ್ಷ ನವೆಂಬರ್ನಿಂದ ಸುಮಾರು 3-4 ಪತ್ರಗಳನ್ನು ಸರ್ಕಾರಕ್ಕೆ ಕೆಲವೊಂದು ವಿಚಾರಗಳನ್ನು ಕೂಡ್ಲಿಗೆಯಲ್ಲಿ ಆಗಿದ್ದ, ನಾನು ಈಗಾಗಲೇ ಹೇಳಿದಂತೆ ಒಂದಲ್ಲಿ ಆ ಒಂದು ಕೊಲೆ ಪ್ರಕರಣದಲ್ಲಿ ಲವ್ ಜಿಹಾದ್ ಆ್ಯಂಗಲ್ ಇದ್ದಿದ್ದು, ಆನಂತರ ಒಂದು ಕೋಲ್ಕತ್ತಾದ ಫೈನಾನ್ಸ್ ಕಂಪನಿಯ ಇನ್ವಾಲ್ವ್ಮೆಂಟ್ ಇದ್ದಿದ್ದು, ಆ ಇನ್ವಾಲ್ವ್ಮೆಂಟ್ ಪ್ರಾಯಶಃ ಹೊಸಪೇಟೆಯಲ್ಲಿ ನಡೆದ ಒಂದು ಕೋಮು ಗಲಭೆಯಲ್ಲೂ ಅವರು ಸ್ಪಾನ್ಸರ್ ಮಾಡಿರ್ಬೋದು ಅದನ್ನು ಅಂಥೇಳಿ, ಕೋಮು ಗಲಭೆಯನ್ನು ಸೃಷ್ಟಿಸಲಿಕ್ಕಾಗಿ ಏನಾದರೂ ದುಡ್ಡು ಕೊಟ್ಟಿರ್ಬೋದು ಅನ್ನೋ ಎಲ್ಲ ವಿಚಾರದಲ್ಲಿ ಆ ಯಮುನಪ್ಪ ಕೊಲೆ ಪ್ರಕರಣವನ್ನು ನಾನು ತನಿಖೆ ಮಾಡ್ತಾಯಿದ್ದೆ. ಅಂಥ ಸಂದರ್ಭದಲ್ಲೇ ನನ್ನನ್ನು DGP ಅವರೇ ಟ್ರಾನ್ಸ್ಫರ್ ಮಾಡಿದ್ದು. ಸೊ ನಾನು ಪತ್ರ ಬರೆದ ನಂತರ ಇನ್ನೂ ಅವ್ರು ಬಾಯಿ ಬಿಟ್ಟರೆ ನನಗೆ ಆ್ಯಕ್ಚುಲಿ ಅವರು ವಿಟ್ನೆಸ್, ನನ್ನ ಕೇಸಿಗೆ DG ಆ್ಯಂಡ್ IGP ಓಂ ಪ್ರಕಾಶ್ ಅವರು ಒಬ್ಬ ವಿಟ್ನೆಸ್, ಗೊತ್ತಾಯ್ತಲ್ಲ. ಸೊ ಅವರು ಏನು ಮಾಡ್ತಾರೆ, ಆ ವಿಷಯ ಹೊರಗೆ ಬಂದರೆ ಅವರ ಕುರ್ಚಿಗೆ ತೊಂದರೆ. ಯಾರಿದ್ದು? ಸಿದ್ದರಾಮಯ್ಯ ಅವ್ರದ್ದು ಮತ್ತು ಡಾಕ್ಟರ್ G ಪರಮೇಶ್ವರ್ ಅವ್ರದ್ದು ಇತ್ತಂದರೆ. ಈಗ UT ಖಾದರ್ ಅವರು ನನಗೆ ವಿಟ್ನೆಸ್ಸೇ, ಗೊತ್ತಾಯ್ತಾ. ಯಾಕಂತ ಹೇಳಿದರೆ UT ಖಾದರ್ ನಾನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಷ್ಟಪಟ್ಟವರು ಯಾರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ. UT ಖಾದರ್ ಖುದ್ದು ಒಬ್ಬ ಈಗ ಸ್ಪೀಕರ್, ಆಗ ಅವರು ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಸಚಿವರು DYSPಗೆ ಫೋನ್ ಮಾಡಿಬಿಟ್ಟು DYSPಗಳು ಪೊಲೀಸ್ ಅಧಿಕಾರಿಗಳು ಎಲ್ಲ ಹೋಗಿ ಮಿನಿಟ್ಸ್ ತಗೊಳ್ತಾರೆ ಮಿನಿಸ್ಟ್ರ್ ಹತ್ರ. ಅಂಥದ್ರಲ್ಲಿ ನನಗೆ ಅವರು ನೀವು ಬನ್ನಿ ಅಂತ ಆಫರ್ ಕೊಡಬೇಕಾದ್ರೆ ಏನೋ ಇರಬೇಕಲ್ಲ ಅಲ್ಲಿ. ತನಿಖೆ ಮಾಡಿದರೆ ನನ್ನ ಹತ್ರ ಇನ್ನೂ ಹಲವಾರು ಆಡಿಯೋಗಳಿವೆ, ಅದನ್ನು ನಾನು ಬಿಡುಗಡೆ ಮಾಡಬಹುದು. ಆದರೆ ಈಗ ನನಗೆ ಸದ್ಯಕ್ಕೆ, ಆದರೆ ನಾನು ಅದನ್ನು ತನಿಖಾಧಿಕಾರಿಗಳೇ ಕೊಡಲಿಕ್ಕೆ ಇಷ್ಟಪಡೋದು. ಯಾಕಂತ ಹೇಳಿದ್ರೆ ಹೊಸ ಹೊಸ ವ್ಯಕ್ತಿಗಳು ಇನ್ನು ಕೊಲೆ ಆಗೋದು ಬೇಡ. ಅದರಲ್ಲಿ ಹಲವಾರು
ಅಧಿಕಾರಿಗಳು ಸಹ ಅವರ ಪ್ರಯತ್ನ ಮುಚ್ಚುವುದು ಪ್ರಯತ್ನ ನಾವು ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೀನು ಅದರಿಂದ ಸರಿ ಅಂತ ಹೇಳೋದಕ್ಕಾಗಿ ಹಾಗೆ ಮಾಡಿದರೂ ನನಗೆ ಗೊತ್ತಿಲ್ಲ. ಅವರ ಉದ್ದೇಶ ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತಿಲ್ಲ ಅದು. ಆದರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಅದರಲ್ಲಿ ನನ್ನ ಮೇಲೆ ಒತ್ತಡ ತಂದಿರೋದನ್ನು ನೋಡಿದರೆ ನನಗೆ ಸಂಶಯ ಅಂತ ಬರ್ತಾ ಇದೆ. ಎರಡು ಉದ್ದೇಶದಿಂದ, ಒಂದು ಏನಂತ ಹೇಳಿದರೆ ಆ ವಿಷಯ ತನಿಖೆ ಆಗಬೇಕು, ಹಿಂದೆ ನಡೆದ ಘಟನೆಗಳು ಮತ್ತು ಈಗ ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂಥದ್ದು ತನಿಖೆ ಆಗಬೇಕು. ಎರಡನೇದಾಗಿ ಇನ್ನೂ ಹೆಚ್ಚು ಅಧಿಕಾರಿಗಳ ಹತ್ಯೆ ಆಗಬಾರ್ದು ಅಂಥೇಳಿ, ಅದೊಂಥರ ಏನು ಹೇಳ್ತೇವೆ ನಾವು, ಸೀಸನ್ ಅನ್ನೋ ಥರ ಆಗಿಬಿಡ್ತದೆ. ನಾನು ರಾಜೀನಾಮೆ ಕೊಟ್ಟೆ, 1 ತಿಂಗಳಲ್ಲಿ ಇವರು ಕಲ್ಲಪ್ಪ ಹಂಡಿಬಾಗ್ ಸೂಸೈಡ್, ಅದರ ನಂತರ 4 ದಿನದಲ್ಲಿ DYSP ಗಣಪತಿ ಸೂಸೈಡ್. ಗಣಪತಿ ಅವರ ಇನ್ಸಿಡೆಂಟಲ್ಲೇ ನೋಡಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಅವರೇ ಹೇಳಿದ್ದು ಆವಾಗ. ಅವರ ಹೆಂಡತಿ ಅಲ್ಲಿ ಮೀಡಿಯಾದ ಮುಂದೆ ಕೂತ್ಕೊಂಡ್ಬಿಟ್ಟು ಟಿ ವಿಯಲ್ಲಿ ಹೇಳಿದ್ದಾರೆ, ಇಬ್ಬರು ಆಫೀಸರ್ ಹೆಸರು, ಒಬ್ಬ ಅಲ್ಪಸಂಖ್ಯಾತ ಮಂತ್ರಿ ಹೆಸರು ಹೇಳಿದ್ದಾರೆ. ಆದರೂ ಸಹ ಹೆಂಡತಿ ಕಾರಣ ಅಂತ ಹೇಳಿದವರು ಈಗ ಅದಕ್ಕಿಂತ ಹೆಚ್ಚು ಎಕ್ಸ್ಪರ್ಟ್ ಆಗಿರ್ಲಿಕ್ಕಿಲ್ವಾ ಹೇಳಿ? ಅದನ್ನು ತನಿಖೆ ಮಾಡಲಿ ಹಾಗಾದರೆ. ಪಲ್ಲವಿ ಅವರೇ ಒಪ್ಕೊಂಡಿದ್ದಾರೆ ಅಂತ ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅದು ಕ್ರಿಯೇಟ್ ಮಾಡಿದ್ದು ಒಪ್ಕೊಂಡಿಲ್ವಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅವರು ಒಪ್ಕೊಂಡಿಲ್ಲ. ಅವರ ಮಗ ಕಾರ್ತಿಕೇಶ್ ಅವ್ರ ಮೇಲೆ ಒತ್ತಾಯ ಹಾಕಿ ಆ FIR ಅನ್ನು ಒಂದು ಬೆದರಿಕೆ ಹಾಕಿ, ಅಂದರೆ ಇದರಿಂದ ನಿಮಗೆ DG ಅವ್ರ ನಂತರ ಅದೇ ಥರ ಮಾತನಾಡಿದರು. ಆ್ಯಕ್ಚುಲಿ ನಂದು ಆಡಿಯೋ ಮಾತ್ರ ನಾನು ರಿಲೀಸ್ ಮಾಡಿರ್ದಿರ್ಬೋದು. ಆ ನಂತರ ನಾನು ಅವರನ್ನು ಭೇಟಿಯಾಗಿದ್ದೇನೆ. ನನ್ನನ್ನು ಅವರು ಬೆಂಗಳೂರಿಗೆ ಬಂದು ನನ್ನನ್ನು ಭೇಟಿಯಾಗು ಅಂತ ಹೇಳಿದರು. ಮೀಡಿಯಾದಲ್ಲಿ ಅದ್ರ ಬಗ್ಗೆ ನ್ಯೂಸ್ ಬಂದ ನಂತರ ನನಗೆ ಅವರಾಗಿ ಹೇಳಿದರು, ರಾಜಕಾರಣಿಗಳು ಎಲ್ಲ ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ನೀನು ಸ್ವಲ್ಪ ಜಾಗೃತೆಯಾಗಿರಬೇಕು, ಮತ್ತು ಯಾವುದೇ ನ್ಯೂಸನ್ನು ಮೀಡಿಯಾದವರಿಗೆ ಇನ್ಮೇಲೆ ಕೊಡಬೇಡ ಆಯಿತಾ ಅಂತೇಳಿ ಹೇಳಿಬಿಟ್ಟು, ನನಗೆ ನಿಜವಾಗ್ಲೂ ಅಂತ ಹೇಳಿದ್ರೆ ಪಾಪ DG ಅವರಿಗೆ ಕಾಳಜಿ ಇದೆಯೋ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಅದು ನನಗೆ ಒಂಥರ ಥ್ರೆಟ್ ಅಂತ ಗೊತ್ತಾಗಿದ್ದು ನನಗೆ ಅಲ್ಲಿಂದ ಹೊರಗೆ ಬಂದ ನಂತರನೇ. ಬೇಕಾದ್ರೆ ನೀವು ಅಣ್ಣಾಮಲೆಯವರನ್ನು ಕೇಳಿ, ಆವಾಗ ನನ್ನನ್ನು ಟ್ರ್ಯಾಕ್ ಮಾಡ್ತಾಯಿದ್ರು. ಬೇರೆ ಅಣ್ಣಾಮಲೆಯವರು ಉಡುಪಿಯ SP ಆಗಿದ್ದರು. ಅವರು ನನ್ನ 2 ಬಾರಿ ಬಂದು ಭೇಟಿಯಾಗಿದ್ದಾರೆ. ಉಡುಪಿಯಲ್ಲಿ ನನ್ನನ್ನು ಅವರ ಮನೆಗೆ ಕರೆದಿದ್ದಾರೆ. ಕರೆದುಬಿಟ್ಟು ಆಗ ಪ್ರವೀಣ್ ಸೂದ್ ಅವರು ನಿಮ್ಮನ್ನು ವಿಚಾರಿಸ್ತಾ ಇದ್ದಾರೆ, ಅವಳು ಚೆನ್ನಾಗಿದ್ದಾಳ, ಅವಳಿಗೇನು ತೊಂದರೆ ಇಲ್ಲಲ್ಲ ಅಂತೇಳಿ ಅವರು ವಿಚಾರಿಸಿದರೆ, ಅವರ ಈ ಕಡೆಯಿಂದ ನನ್ನ ಟ್ರಾನ್ಸ್ಫರ್ ಆಮೇಲೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ ನಂತರ ಅಣ್ಣಾಮಲೆಯವರು ಮನೆಗೆ ಬಂದುಬಿಟ್ಟು ನನಗೆ ಹೇಳ್ತಾರೆ, ನೀವು ಇದು ಎಂತ ನನ್ನ ಜೊತೆ ಬನ್ನಿ, DG ಮತ್ತು IGP ಅವರು ನಿಮಗೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದ್ದಾರೆ, ನಾವು ಫ್ಲೈಟಲ್ಲೇ ಹೋಗುವ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ, ಬನ್ನಿ ಹೋಗುವ ಅಂತ ಹೇಳಿದೆ. ನನಗೆ ಆವಾಗ ಈ ಎಲ್ಲ ವಿಷಯಗಳು, ಈ ರಾಜಕೀಯದ ಒತ್ತಡ ಎಲ್ಲ ನಡೆದದ್ದು ನೋಡಿ ನನಗೆ ಸಾಕಾಗಿ ಹೋಗಿತ್ತು. ನಾನು ಸಿಕ್ ಲೀವ್ ಹಾಕಿ ನಾನು ಮನೆಗೆ ಬಂದು ಕೂತಿದ್ದೆ. ಆವಾಗ ನಾನು ಮತ್ತೆ ಒಂದು 15 ದಿನ ಸಿಕ್ ಲೀವ್ ಹಾಕಿದ್ದನ್ನು ಇಲ್ಲೇ ಉಜಿರೆಯ ಧರ್ಮಸ್ಥಳದಲ್ಲಿ ಶಾಂತಿವನದಲ್ಲಿ ಅಲ್ಲಿ ಚಿಕಿತ್ಸೆ ಪಡೆದುಕೊಂಡು ನಂತರ ನಾನು ಸ್ವಲ್ಪ ಅಲ್ಲಿ ಯೋಗ ಧ್ಯಾನ ಎಲ್ಲ ಮಾಡಿದ ನಂತರ ನಾನು ವಾಪಸ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದು. ಸೊ ಅಷ್ಟು ನನಗೆ ಹಿಂಸೆ ಕೊಟ್ಟಿದ್ದಾರೆ ಆಗ ಅವರು. ನಾನು ಹೇಳಿದ್ದೇನೆಂದರೆ ಅವರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಇದೆಲ್ಲ ಸಿಕ್ಕಿರ್ಬೋದು. ಇಲ್ಲ ಹತ್ಯೆ ಮಾಡಿದ ಪೊಲೀಸರ ಟಾರ್ಚರಿಂದಾಗಿ, ಪೊಲೀಸರು ಟಾರ್ಚರ್ ಮಾಡಿದರೆ ನಿಮ್ಮನ್ನು ನೀವು ಹತ್ಯೆ ಮಾಡಿದಂತಲೂ ಪ್ರೂವ್ ಮಾಡಲಿಕ್ಕಾಗುತ್ತೆ. ಫಿಂಗರ್ ಪ್ರಿಂಟ್ ಎಲ್ಲ ಇನ್ನೂ ನೀವು ಕಲೆಕ್ಟ್ ಮಾಡಿ ಕೊಡಬೇಕಾಗಿರುವಂಥದ್ದು. ಸೃಷ್ಟಿ ಮಾಡ್ಬೋದು ಫಿಂಗರ್ ಪ್ರಿಂಟನ್ನು ಇವರುಗಳೇ ಅಂತ ಹೇಳಿದರೆ, ಈಗ ನೀನು ಅದನ್ನು ಹಿಡಿಯದೇ ಇದ್ದರೆ ಚಾಕುವನ್ನು ಕೈಯಲ್ಲಿ, ನೆಕ್ಸ್ಟ್ ನಿನ್ನ ಮಗಳನ್ನು ಮರ್ಡರ್ ಮಾಡ್ತೇನೆ, ನಿನ್ನ ಮೊಮ್ಮಗನನ್ನು ಮರ್ಡರ್ ಮಾಡ್ತೇನೆ, ನಿನ್ನ ಮಗನನ್ನು ಮರ್ಡರ್ ಮಾಡ್ತೇನೆ ಅಂದರೆ ಯಾವ ತಾಯಿ ಒಪ್ಪುವುದಿಲ್ಲ ಹೇಳಿ ಅಲ್ವಾ? ನೀವು ಏನು ತನಿಖೆ ಎಲ್ಲಕ್ಕಿಂತ ಮುಖ್ಯ 64 ವರ್ಷದ ಹೆಂಗಸಿ ಇಷ್ಟು ವರ್ಷ ಬದುಕಿದ್ದಾರೆ ಅವ್ರು ಯಾಕೆ ಈಗ ಮರ್ಡರ್ ಮಾಡಬೇಕಂತ ಗೊತ್ತಾಗೋದಿಲ್ಲ. 64 ವರ್ಷದ ಹೆಂಗಸಿಗೆ ಈಗ ಇನ್ನು ರಾಮಕೃಷ್ಣ ಅಂತ ಹೇಳಿ ದೇವರ ಧ್ಯಾನ ಮಾಡಿಕೊಂಡು ದೇವರ ಗುಡಿ ಹತ್ರ ಕೂತ್ಕೊಳ್ಳೋ ಟೈಮ್ ಬಂದಿದೆ. ಅಂಥದ್ರಲ್ಲಿ ಹೋಗಿ ಜೈಲಲ್ಲಿ ಕೂತ್ಕೊಳ್ಬೇಕಂತ ಆಸೆ ಇರ್ತದಾ? ಯಾಕೆ ಮರ್ಡರ್ ಮಾಡ್ತಾರೆ? ಇಷ್ಟು ದಿನ ಅವರ ಜೊತೆ ಸಂಸಾರ ಮಾಡಿದ್ದಾರೆ ಅಂತೇಳಿ ಇನ್ನು ಸಮಾಧಿ ಹತ್ರ ಹೋಗುವಾಗ ಜೈಲಲ್ಲಿ ಹೋಗ್ಬೇಕಂತ ಆಸೆ ಇರ್ತದಾ? ಇವರೊಂದು ಹೇಳುವ ಸುಳ್ಳಿಗೆ ಸಹ ಒಂದು ಲಿಮಿಟ್ಸ್ ಇರೋದಿಲ್ವಾ? ನೀವು ಏನು ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತೀರಾ? ನಾನು ಈ ಕೊಲೆ ಪ್ರಕರಣದಲ್ಲಿ ಹಿರಿಯ ಕೆಲವು ರಾಜಕಾರಣಿಗಳ ಕೈವಾಡವೇ ಇದೆ, ಅದು ತನಿಖೆ ಆಗಬೇಕು. ಇವರು ಈಗ ಇರುವ ರಾಜ್ಯ ಮಟ್ಟದಲ್ಲಿ ಇದನ್ನು ತನಿಖೆ ಮಾಡಲಿಕ್ಕೆ ಕೊಟ್ಟರೆ ಅದು ಹಳ್ಳ ಹಿಡಿತದೆ. ಆದ್ದರಿಂದ ಇದನ್ನು NIA ತನಿಖೆಗೆ ನೀಡಬೇಕು. PFI ಸಂಘಟನೆಯ ನಿಷೇಧಿತ ಉಗ್ರ ಸಂಘಟನೆಯಾದ PFI ಮೆಂಬರ್ಸ್ಗಳ ಇದರಲ್ಲಿ ಕೈವಾಡ ಇದೆ ಅಂತ ಅನಿಸಿರೋದ್ರಿಂದ ಇದನ್ನು ಆಟೋಮ್ಯಾಟಿಕಲಿ ಇದು ಉಗ್ರ ಸಂಘಟನೆಯ ಇನ್ವಾಲ್ವ್ಮೆಂಟನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ NIA ತನಿಖೆಗೆ ನೀಡಬೇಕಾಗ್ತದೆ. ಇದು ಮಾಜಿ DYSP ಆದಂಥ ಅನುಪಮ ಶೆಣೈ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.